ಅಧಿಕ ಜ್ಯೇಷ್ಠ ಮಾಸ 15ನೇ ತಾರೀಕು ಮುಕ್ತಾಯವಾಗುತ್ತೆ. ಈಗೆಲ್ಲ ಶುಭ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತುಂಬ ಜನಕ್ಕೆ ಡೌಟ್ ಇದೆ, ಈ ಜ್ಯೇಷ್ಠ ಮಾಸದಲ್ಲಿ ಅಂದ್ರೆ ಅಧಿಕ ಜ್ಯೇಷ್ಠ ಮಾಸ ಮುಕ್ತಾಯವಾಗುತ್ತೆ, ಜ್ಯೇಷ್ಠ ಮಾಸ ಪ್ರಾರಂಭವಾಗುತ್ತೆ. ಈ ಜ್ಯೇಷ್ಠ ಮಾಸದಲ್ಲಿ ಮೊದಲನೇ ಮಗನಿಗೂ ಮೊದಲನೇ ಮಗಳಿಗೂ ಮದುವೆ ಮಾಡಬಹುದಾ? ಅಂದ್ರೆ ವರ ಮೊದಲನೇ ಮಗನಾಗಿದ್ರು, ಹುಡುಗಿ ಅಂದ್ರೆ ವಧು ಮೊದಲನೇ ಮಗಳಾಗಿದ್ರೆ ಮದುವೆ ಮಾಡಬಹುದಾ? ಶಾಸ್ತ್ರ ಒಪ್ಪುತ್ತಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಈ ಜ್ಯೇಷ್ಠ ಮಾಸದಲ್ಲಿ ಮದುವೆ ಮಾಡಬಹುದು, ಆದ್ರೆ ಹುಡುಗ ಮೊದಲನೇವನಾಗಿದ್ರೆ ಅವ್ರ ಮನೆಯಲ್ಲಿ, ಹುಡುಗಿ ಮೊದಲನೇ ಮಗಳಾಗಿದ್ರೆ ಮದುವೆ ಮಾಡಬೇಡಿ. ಯಾಕಂದ್ರೆ ತ್ರಿಜ್ಯೇಷ್ಠ ಅಂತ ಆಗುತ್ತೆ. ಅಂದ್ರೆ ಹುಡುಗನೂ ಜ್ಯೇಷ್ಠ ಪುತ್ರ, ಕಡೆ ಹುಡುಗಿಯೂ ಜ್ಯೇಷ್ಠ ಪುತ್ರಿ. ಜ್ಯೇಷ್ಠ ಮಾಸ ತ್ರಿಜ್ಯೇಷ್ಠದಲ್ಲಿ ಯಾರು ಮದುವೆ ಆಗ್ತಾರೋ ಅವರ ಅಭಿವೃದ್ಧಿ ಕುಂಠಿತವಾಗತ್ತೆ, ಅನ್ಯೂನತೆ ವೃದ್ಧಿ ಆಗತ್ತೆ, ಸ್ವಲ್ಪ ಕಷ್ಟವಾಗತ್ತೆ ಅಂತ ಶಾಸ್ತ್ರ ಉಲ್ಲೇಖಿಸಲಾಗಿದೆ. ಹಾಗಾಗಿ ಈ ಮಾಸ ಮದುವೆಯನ್ನ ಮಾಡ್ಕೊಳ್ಳಿ. ಆದ್ರೆ ಯಾರು ಈ ಜ್ಯೇಷ್ಠ ಮಾಸದಲ್ಲಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಜ್ಯೇಷ್ಠ ಪುತ್ರ ಪುತ್ರಿ ಮದುವೆ ಆಗತಕ್ಕಂಥದ್ದು ಬೇಡ. ಮದುವೆ ಮಾಡಿಕೊಂಡ್ರು ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸುವಂತಾಗತ್ತೆ. ಈ ರೀಲ್ಸ್ನ ಯಾರು ಈ ತಿಂಗಳು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಅಂಥವ್ರಿಗೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಅವರೇನಾದ್ರೂ ಜ್ಯೇಷ್ಠ ಪುತ್ರಿ ಆಗಿದ್ರೆ ಸ್ವಲ್ಪ ಡೇಟ್ಗಳನ್ನ ಕರೆಕ್ಷನ್ ಮಾಡೋ ಮುಖಾಂತರ ಜೀವನದಲ್ಲಿ ಅಭಿವೃದ್ಧಿವಂತವಾಗಲಿ. ಆ ಅಭಿವೃದ್ಧಿ ಹೊಂದತಕ್ಕಂಥ ಪುಣ್ಯದ ಫಲ ನಿಮ್ಗೆ ಲಭಿಸಲಿ. ರೀಲ್ಸ್ ಇಷ್ಟವಾದರೆ ನಮ್ಮನ್ನ ಫಾಲೋ ಮಾಡಿ, ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಕೂಡ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭ ಮಸ್ತು.